ದರಿದ್ರ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಅಲ್ಲಕಾಯ ನನ್ನ ಮಗನೇ, ಮಾವ ಈ ನನ್ನ ಮಗಗೆ ಪಾಪ ಅಂತ ನಿನ್ನ ಮಗಳ ಕೈಯಿಂದ ರಾಖಿ ಕಟ್ತಿದ್ರೆ ಅವಳನ್ನ ನನ್ನ ಮನೆಗೆ ಕಳಿಸ್ತಾ ಇಲ್ಲ, ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಅವ್ಗೆ ಹೋಗಿ 4 ಬಾರಿಸು. ಲೋಫರ್ ನನ್ನ ಮಗನೇ, ಕಂಜೂಸ್ ನನ್ನ ಮಗನೇ, ಕುಳ್ಳ ನನ್ನ ಮಗನೇ, ನನ್ನ ಅಳಿನ ಸಂಸಾರದಲ್ಲಿ ಯಾಕ ಅವಳಿ ಇಡ್ತಾ ಇದೀಯೋ? ಅಪ್ಪ, ಮಗಳೇ, ನೀವ್ ಅವತ್ತು ವರದಕ್ಷಿಣೆ ಕೊಟ್ಟು ಅವನಿಗೆ ನನ್ನ ಮದುವೆ ಮಾಡಿಕೊಟ್ಟಿರೋ ಅನ್ಯಾಯಕ್ಕೆ ಇವತ್ತು ಬರೀ ನಾನು ಒಂದೇ ₹1 ರಾಖಿ ಕಟ್ತೆ. ಆ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ ಬಂದಿರೋ ಅಣ್ಣ ಇವನು. ನನಗೆ ದೇವ್ರು ಕೊಟ್ಟಿರೋ ಮಗನ ಮಗನೇ. ದರಿದ್ರ ಮಾವ, ನನ್ನ ಸಂಸಾರ ಚಲೋ ಮಾಡೋ ಅಂದ್ರೆ ಇಲ್ಲಿ ನನ್ನ ಸಂಸಾರ ಹಾಳು ಮಾಡಕ್ ಬಂದಿದ್ಯಾ? ತಂಗಿ, ನಮ್ಮ ಅಪ್ಪಂಗೆ ಹೊಡಿತಾವ, ನೀವು ಬಿಡ್ತೀಯನವ? ನನ್ನ ಸ್ವಂತ ಅಪ್ಪನಿಗೆ, ನನ್ನ ಸ್ವಂತ ಅಣ್ಣನಿಗೆ ಹೊಡಿತೀಯನೋ? ನಾನು ನಿಂಗೆ ಡಿವೋರ್ಸ್ ಕೊಡ್ತೀನಿ, ನಂದಲ್ಲ ಗಂಡ. ಜಗಣ ಇಷ್ಟೊತ್ತವರೆಗೂ ನಂದ ಗಂಡ ಅನ್ಕೊಂಡು ಈಗ ನಂದಲ್ಲ ಗಂಡ ಅಂತಾಳ. ಹಿಂಗಾದ್ರೆ ನನ್ನ ಬಾಳ ಯಾವಾಗ ಸುತ್ತಕತ್ತು? ಓಯಪ್ಪ ಬಂದ್ಬಿಡ್ರಿ ಸರ. ಶಾಸ್ತ್ರಿಗಳೇ, ಯಜಮಾನ್ರೆ, ನಿಮ್ಮ ಮಗನಿಗಾಗಿ ಮಾಡಿದಾಗ ಸಂಪನ್ನಗೊಂಡಿದೆ. ನಿಮಗೆ ಸಿಂಹದಂತ ಮಗ ಬಂದೇ ಬರ್ತಾನೆ, ಮಗ ಬಂದೇ ಬರ್ತಾನೆ. 18 ವರ್ಷದಿಂದ ನಾನು ಪೂಜೆ ಮಾಡ್ತಾನೆ ಇದ್ದೀನಿ. ಯಾವಾಗ ಬರ್ತಾನೆ ಶಾಸ್ತ್ರಿಗಳೇ? ಇನ್ನು 18 ನಿಮಿಷದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ನಿಮಗೆ ಸಿಂಹದಂತ ಮಗ ಬಂದೇ ಬರ್ತಾನೆ, ಮಗ ಬಂದೇ ಬರ್ತಾನೆ. ಏನ್ ಹುಡುಕ್ತಾ ಇದ್ರ ಶಾಸ್ತ್ರಿಗಳೇ? ಏನಿಲ್ಲ. ಗೂಳಿ, ಏನಾಯ್ತೋ ಕೈಗೆ? ಅಣ್ಣ, ಚಿಕ್ಕ ವಯಸ್ಸಿಂದ ಕೈಗೊಂದ್ ಸೊಳ್ಳೆ ಕತ್ತಾಯ್ತು ಅಣ್ಣ, ಎತ್ ಬಿಟ್ಟೆ. ಏನ್ ಸೊಳ್ಳೆನಾ? ಅಲ್ಲ ಅಣ್ಣ, ಕೈನಾ ಸೊಳ್ಳೆ ಹಾರೋಯ್ತು. ಗೂಳಿ ಅಣ್ಣ, ಏನೋ ಅದು ಶಬ್ದ? ಸಿಂಹಾತ್ಮರೇ, ಸಿಂಹದ ಮರಿ ಹೇಗಿರುತ್ತೋ ಸಿಂಹದ ಮರಿ ತರಾನೇ ಇರತ್ತಣ. ಅಣ್ಣ, ಇವನ್ ಹೆಜ್ಜೆ ಸಪ್ಲ ಕೇಳಿದ್ರೆ ತುಕಾಲಿ ಚೂಡ್ರಿ ಅಂತ ಹೆಸರಿಟ್ಕೊಂಡವ್ರಲ್ಲ, ಫಾನ್ ಬಿಡ ಮಾರಕ್ ಹೋಗ್ತಾರಣ್ಣ. ಲೇ, ಅದು ಫಾನ್ ಬಿಡಲ್ಲ ಕಣೋ, ಪಾನ್ ಬಿಡ. ಅದೇ ಬಿಡ. ಹೋಗು, ಆ ಸಿಂಹದ ಮರಿನ ಕರ್ಕೊಂಡ್ ಬಾ. ಆಯ್ತು ಅಣ್ಣ. ಗೂಳಿ, ಅಣ್ಣ, ಇವನಿಗೆ ಗೊತ್ತಿಲ್ದಿರೋ ಭಾಷೆ ಇರಬಾರ್ದು, ಕಲಿದೇ ಇರೋ ವಿದ್ಯೆ ಇರಬಾರ್ದು. ಅಣ್ಣ, ತಗೋ, 25 ವರ್ಷ ಆದ್ಮೇಲೆ ಇವನ್ನ ಕರ್ಕೊಂಡ್ ಬಾ. ಆಯ್ತು ಅಣ್ಣ. ಏಯ್, ಈ CKC ಸೆಟ್ಟೆ ಗಡ ಗಡ ಅಂತ ನಡಗಬೇಕು. ಹಂಗ ಬೆಳೆಸಿ ಸಿಂಹದ ಮರಿನ. ನಾನು ಈ ಸ್ಕಿಟ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಕ್ಯಾರೆಕ್ಟರ್. ಈ ಡ್ಯಾನ್ಸ್ ಏನಕ್ಕೆ ಮಾಡಿದ್ವಿ ಅಂದ್ರೆ 25 ವರ್ಷಗಳ ನಂತರ ಈ ಕತೆ ಮುಂದುವರಿತದೆ ಅಷ್ಟೇ. ರಕ್ಷಿತಾ ಮೇಡಮ್, ಭಟ್ರಿಗೆ ಸ್ವಲ್ಪ ಧೈರ್ಯ ತುಂಬಿ. ಯಾಕೆ ಅಂದ್ರೆ ಈ ಸಿಂಹದ ಮರಿ ಬರ್ತಾ ಇದ್ದಾನೆ. ಅವರು ನನ್ನ ಮಗನ ನೋಡ್ಬಿಟ್ಟು ಎದ್ರಕೊಂಡು ಕ್ಯಾರ ಮನೇಲಿ ಹೋಗಿ ಕೂತ್ಕೋತಾರೆ. ಭಟ್ರೆ, ನೀವು ಅಷ್ಟೇ, ಯಾರು ಭಯ ಪಡಬೇಡಿ. ಗೂಳಿ ಅಣ್ಣ, 25 ವರ್ಷ ಆದ್ಮೇಲೆ ನನ್ನ ಮಗನ ನೋಡ್ತಾ ಇದೀನಿ, ಬೇಗ ಕರ್ಸೋ. ಸಿಂಹಾತ್ಮರೇ. ಗೂಳಿ, ಯಾರ ಇವನು? ಸಿಂಹಾತ್ಮರೇ. ಕೋತಿ ಮರಿ ತಂಗಿದಾನಲ್ಲೋ. ಅಣ್ಣ, ಇದು ನಿಮ್ದೇ ಪ್ರಾಡಕ್ಟು. ಕಂದ, ನಾನ್ ಕಣೋ ನಿಮ್ಮಪ್ಪ. ನೀನ್ ನೋಡ್ತಿರೋದೇ ಇವತ್ತು ಫಸ್ಟ್. ಹೇಗ್ ಉಡ್ಸ್ದೆ? ನಾನು ಇಲ್ದೆ ನೀನ್ ಹೆಂಗೋ ಬರಕ್ ಸಾಧ್ಯ? ನಾನಲ್ಲ. ಅವ್ನ್ ಕರ್ಕೊಂಬಂದ ಅಂದೆ. ಅವನ್ ಕರ್ಕೊಂಡ್ ಬಂದ, ನೀನ್ ಇಲ್ಲಿಗೆ ಹೆಂಗ್ ಬಂದೆ? ಜಸ್ಟ್ ಮಿನಿಟಾ. ಹಿಂಗೆ ಆತಾಗಿಲ್ಲಲ್ಲ. ಹಿಂಗೆ ಚಪ್ಪಲ್ ತಂತೆ ನನ್ನ ಮಗ. ನಾನ್ ಪೌರುಷ ತಿಂದು ಬೆಳೆದಿದ್ದೀನೋ. ಪೌರುಷ ಏನ್ ಪ್ರೋಟೀನ್ ಏನೋ ತಿಂದು ಬೆಳೆಸಕ್ಕೆ? ಪೌರುಷ ತಾನಾಗಿನೇ ಬರ್ಬೇಕು. ಲೋ ಗುಳಿ, ಇವನ್ ಏನ್ ತಿಂದು ಬೆಳೆದಾನು? ಪೌರುಷ ಅಣ್ಣ. ಲೋ ಕಂದ, ನಾನ್ ಕಣೋ ನಿಮ್ಮಪ್ಪ, ಅಂದ್ರೆ ತಂದೆ, ಫಾದರ್. ಅಪ್ಪ, ತಂದೆ, ಫಾದರ್, ಎಷ್ಟು ಹೆಸರು ನಿಂಗೆ? ಯಾವ್ದಾದ್ರು ಒಂದ್ ಹೆಸರು ಇಟ್ಕೊಳ್ಳೋ. ಅಯ್ಯೋ ಲೋ ಗುಳಿ, ಅಣ್ಣ, ನಾನ್ ಮಾತಾಡ್ತಾ ಇದ್ರೆ ಅವ್ನು ಹಿಂದೆ ಹೋಗ್ತಾನಲ್ಲೋ. ಹುಲಿ ಬೇಟೆ ಆಡ್ಬೇಕಿದ್ರೆ 4 ಹೆಜ್ಜೆ ಹಿಂದೆ ಹೋಗತ್ತಣ. ನಿಮ್ ಮಗನು ಅದನ್ನೇ ಮಾಡಿದ್ದು. ರಕ್ತ ಬೇಕು, ರಕ್ತ. ಲೋ ಗುಳಿ, ಅಣ್ಣ, ಚೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮದ್ವೆ ಮಾಡ್ಸಿ ಅಣ್ಣ, ಸರಿ ಹೋಗ್ತಾನೆ. ಒಳ್ಳೆ ಐಡಿಯಾ ಗುಳಿ. ಮಗನೇ,
ಜೀವನದಲ್ಲಿ ಒಂದು ಭಾಗನ ನಿನಗೆ ಕೊಡ್ತಾ ಇದ್ದೀನಿ. ಯಾವಾಗ ಲೇ ಲೈಫ್ ಪಾರ್ಟ್ನರ್ನ ನಿನಗೆ ಕೊಡ್ತಾ ಇದ್ದೀನಿ. ಬೇಡ ಬಿಸ್ನೆಸ್ ನಂಗೆ ಆಗ್ ಬರಲ್ಲ. ಅಯ್ಯೋ ಬಿಸ್ನೆಸ್ ಅಲ್ಲ ಕಣದು, ನಿನ್ನ ಮದುವೆ ಮಾಡಿಸ್ತಾ ಇದ್ದೀನಿ. ಅದು ಬಿಸ್ನೆಸ್ ಒಳ್ಳೆ ಇನ್ಕಮ್ ಅಲ್ಲವಾ? ಏಯ್ ಹುಡುಗಿ ಕಡೆಯವ್ರನ್ನ ಕರ್ಸೋ. ಹುಡುಗಿ ಕಡೆಯವ್ರ ಬನ್ನಿ. ಯಾರು ಅವರು? ಅವರು ನಮ್ ಭಾವ. ಹಾಯ್ ಬಾವ. ಏಯ್ ನನಗ್ ಭಾವ, ನಿನಗ್ ಮಾವ. ಓ ಎರಡೆರಡು ಹೆಸರು ಹಲ್ಕಟ್ ನನ್ ಮಗನಿಗೆ. ಹಂಗೆಲ್ಲ ಮಾವು ಬೈಬಾರ್ದು ಕಣ. ಹೆಂಗಿದ್ದಾಳೆ? ಹುಡುಗಿ ತರನೇ ಇದ್ದಾಳೆ. ಅಯ್ಯೋ ಹುಡುಗಿ ಅಂತ ಗೊತ್ತು. ಹೆಂಗಿದ್ದಾಳೆ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಾಗಾದ್ರೆ ಕಟ್ಕೊಂಡ್ಬಿಡು. ನನ್ ಸೊಸೆ ಕಣೋ, ನಿನ್ ಹೆಂಡತಿ. ಅಂದ್ರೆ ಮದ್ಮಗಳು. ಹಾ ಮತ್ತೆ ಅವನು ಬಾವ, ಇವಳು ಮದ್ಮಗಳು. ನಾನ್ ಮದ್ಮಗ ಹೆಂಗೆ? ನನ್ನ ಮಗನೇ ಲಾಜಿಕ್ ಇಲ್ದ ಪ್ರಶ್ನೆ ಕೇಳಿದ್ರೆ ಚಪ್ಪತ್ ಅಂತ ಗುಳಿ. ಮದ್ವೆ ಸೆಟಪ್ ರೆಡಿ ಮಾಡೋ ಬೇಗ. ಮದ್ವೆ ಸೆಟಪ್. ಶಾಸ್ತ್ರಿಗಳೇ ಏನ್ ಹುಡುಕ್ತಿದ್ರ? 25 ವರ್ಷ ಆಯ್ತು, ಇನ್ನೂ ಚೈನ್ ಸಿಕ್ಕಿಲ್ಲ. ಹೋಗ್ಬಿಡ್ತು ಚೈನ್, ಹೋಗ್ಬಿಡ್ತು. ರೆಡಿನಾ? ಅಕ್ಷತೆ ತಗೊಳ್ಳಿ. ತಗೊಳಮ್ಮ. ಮಮ್ಮ ಅಂದು ಹಾಕು. ಲೇ ಮಮ ಅಂದು ಹೋಮಗುಂಡಕ್ಕೆ ಅಕ್ಷತೆ ಹಾಕು. ಮಮ ಅನ್ನು. ಮಾಮ ಮಮ ಮಾಮ ಮಮ ಮಾಮ. ಯಾವ್ದೊಂದು ಸಾಯಿ. ಹಾರ ತಗೊಳಪ್ಪ. ತಗೊಳಮ್ಮ. ಹಾರ ಬದಲಾಯಿಸ್ಕೊಳ್ಳಿ. ಈ ಹಾರ ಚೆನ್ನಾಗಿದೆ, ನಾನ್ ಕೊಡಲ್ಲ. ಕತ್ತಿಗೆ ಹಾಕೋ. ನಾನ್ ಕೊಡಲ್ಲ. ಸರಿ, ಮಾಂಗಲ್ಯ ಧಾರಣೆ ಮಾಡ್ಬೇಕು. ಮಾಂಗಲ್ಯ ತಗೋ. 3 ಗಂಟೆ ಹಾಕಪ್ಪ. ಅಯ್ಯೋ ನನ್ನ ಮಗನ ಏನ ಮಾಡ್ತಿದ್ಯಾ? 3 ಗಂಟೆ ಆಗಿದೆ. ಹುಡುಗಿ ಕುತ್ತಿಗೆಗೆ ಬಿಗಿಯಾಗಿ ಕಟ್ಟು. ಬಿಗಿಯಾಗಿ. ಲೇ ಹುಡುಗಿ ಕುತ್ತಿಗೆಗೆ 3 ಗಂಟೆ ನಿಧಾನವಾಗಿ ಕಟ್ಟು. ಸಪ್ತಪದಿ ತುಳಿಯಿರಿ. ಶಬ್ದ ಅಂದ್ರೆ ಎಷ್ಟು? 7. ಎದೆ. ಮಗನ 7 ಹೆಜ್ಜೆ ಹಾಕು. 7 ಹೆಜ್ಜೆಲ್ಲ. ಹೆಂಡತಿ ಜೊತೆ ಸಪ್ತಪದಿ ತುಳಿ ಅಂತ ಹೇಳಿದ್ದು. ಇವಳ ತೊಟ್ರಗಾಲು. ಬೇಡ ಬೇಡ. ಶಾಸ್ತ್ರಿಗಳೇ ಆಯ್ತು. ಅರುಂಧತಿ ನಕ್ಷತ್ರ ತೋರಿಸ್ಬೇಕು. ತೋರ್ಸಪ್ಪ. ಏನ್ ನೋಡ್ತಿದ್ಯೋ? ರಾಘವ್ ಸರ್ ಯಾವ್ಯಾವ ಲೈಟಿಗೆ ಯಾವ್ಯಾವ ಹೆಸರಿಟ್ಟಿದ್ದಾರೆ? ಅರುಂಧತಿ ಅಂತಂದ್ರೆ ಲೈಟ್ ಅಲ್ಲ ಕಣೋ, ನಕ್ಷತ್ರ. ಯಾವ ನಕ್ಷತ್ರ ಕಾಣ್ತಾ ಇದೆ ಹೇಳೋ? ಕಾಣಿಸ್ತು ಕಾಣಿಸ್ತು. ಕಾಣಿಸ ಸಖತ್ತಾಗಿದೆ. ಎಂಟಿ ಕೈ ಹಿಡಿದು ತೋರ್ಸು. ಬಾ ಬಾ ಇಲ್ ಬಾ ಇಲ್ ಬಾ. ಅಲ್ಲಿ ಅಲ್ಲಿ ಕಾಣಿಸ್ತಾ? ಸಖತ್ತಾಗಿದೆ. ದೊಡ್ಡದಲ್ಲ? ಬಾಯಿ ಬಂದಂಗಾಗಿತ್ತು. ಆಯ್ತು. 100 ವರ್ಷ ಚೆನ್ನಾಗಿ ಬಾಳೆ. ಶಾಸ್ತ್ರಿಗಳೇ ನಿಮ್ದು ದುಡ್ಡು ಅಲ್ಲ, ಪೇಮೆಂಟ್ ಬೇಡ. ಎಲ್ಲೊಂದು ಚೈನ್ ಬಿದ್ದಿದೆ, ಸಿಕ್ಕಿದ್ರೆ ಕೊಡಿ ಆಯ್ತಾ?